4 ವರ್ಷಗಳ ಹಿಂದೆ ರಸ್ತೆ ಅಪಘಾತದಲ್ಲಿ ಬೆನ್ನು ಮೊಳೆ ಮುರಿದುಕೊಂಡು ಹಾಸಿಗೆ ಹಿಡಿದ ಮನೆ ಮಗನ ಆರೈಕೆಗೆ ನಿಂತಿದ್ದಾಳೆ ವಯಸ್ಕ ತಾಯಿ. ಮಗನ ಸೊಂಟದಿಂದ ಕಾಲು ಬೆರಳಿನವರೆಗೂ ಜೀವವಿಲ್ಲ. ಕೊಳೆತ ಸ್ಥಿತಿಯಲ್ಲಿರುವ ಬೆನ್ನು, ತೊಡೆ, ಕಾಲುಗಳು. ದಿನಂಪ್ರತಿ ಗಾಯಗಳನ್ನು ತೊಳೆದು ಔಷಧಿ ಹಚ್ಚಲೇಬೇಕು. ಅರ್ಧ ಶರೀರದ ಮಗನ ಆರೈಕೆಗೆ ನಿಂತ ತಾಯಿಯ ಕಾಲಿಗೂ ಗಾಯವಾಗಿ ದೊಡ್ಡ ಬ್ಯಾಂಡೇಜ್ ಸುತ್ತಲಾಗಿದೆ. ಗಾಯದ ದುರ್ವಾಸನೆಯ ಮಧ್ಯದಲ್ಲೇ ಅಮ್ಮ ಪ್ರತಿ ಕ್ಷಣ ಮಗನನ್ನು ಕಾಯಬೇಕು. ಬಹುಶಃ ದೇವರು ಕೂಡ ನೆರವಿಗೆ ಬಾರದ ಈ ಕುಟುಂಬದ ಆರೈಕೆಗೆ ನಿಂತವರು ಅದೇ ವ್ಯಾನಿನಲ್ಲಿ ಬರುವ ಕಾರ್ಯಕರ್ತರು. ದುರ್ವಾಸನೆ ಹರಡುವ ಗಾಯವನ್ನು ನಗುತ್ತಲೇ ತೊಳೆಯುತ್ತಾರೆ. ಮುಖ ಸಿಂಡರಿಸಿಕೊಳ್ಳದೆ ಔಷಧಿ ಹಚ್ಚುತ್ತಾರೆ. ತಮ್ಮ ಸಹೋದರನಂತೆ ಭಾವಿಸಿ ಬ್ಯಾಂಡೇಜ್ ಕಟ್ಟಿ ಮರಳುತ್ತಾರೆ. ಕಾಲು ನೋವಿನ ಅಮ್ಮನಿಗಾಗಿ ನಡೆದಾಡಲು ವಾಕರ್ ತಂದಿದ್ದಾರೆ. ಇವರು ಯಾರೋ ಗೊತ್ತೇ? ಆಪತ್ ಬಾಂಧವರು. ಒಂದರ್ಥದಲ್ಲಿ ಹೇಳಬೇಕೆಂದರೆ ಕಣ್ಣೀರೊರೆಸಲು ದೇವರೇ ಕಳಿಸಿಕೊಟ್ಟ ದೂತರು. ಹೌದು, ಕೊಡಗು ಜಿಲ್ಲೆ ಇಡೀ ಸುತ್ತಾಡುವ ಈ ನರ್ಸ್ಗಳು ಮತ್ತು ಕಾರ್ಯಕರ್ತರ ತಂಡ ಸರಿಸುಮಾರು 900ರಷ್ಟು ರೋಗಿಗಳನ್ನು ಉಪಚರಿಸುತ್ತಾರೆ. ಮಳೆ, ಬಿಸಿಲು, ಚಳಿ ಏನೇ ಇದ್ದರೂ ಮಲಗಿರುವ ರೋಗಿಗಳನ್ನು ಭೇಟಿಯಾಗಿ ಉಪಚಾರ ಮಾಡಿ ಬರುತ್ತಾರೆ. ಏಳಲಾಗದೆ ಹಾಸಿಗೆ ಹಿಡಿದವರು, ಗಂಭೀರ ಕಾಯಿಲೆಯಿಂದ ಮಲಗಿದವರು, ಚಿಕಿತ್ಸೆಯ ನೆರವು ಬೇಕಾದವರು, ವೈದ್ಯರೇ ಕೈಬಿಟ್ಟ ರೋಗಿಗಳನ್ನು ಇವರು ಮಾನವೀಯತೆಯಿಂದ ಆರೈಕೆ ಮಾಡುತ್ತಾರೆ. ಹೌದು, ಜನಸೇವೆಯೇ ಜನಾರ್ದನ ಸೇವೆ ಎನ್ನುತ್ತೇವೆ. ಸಂಬಂಧಿಗಳೇ ಇಲ್ಲದ ಅಥವಾ ಸಂಬಂಧಿಗಳು ಇದ್ದೂ ಇಲ್ಲದಂತಿರುವ ಅನೇಕ ರೋಗಿಗಳಿಗೆ ಈ ಕಾರ್ಯಕರ್ತರೇ ಆಧಾರ. ಬೆಂಗಳೂರಿನಲ್ಲಿ ಪ್ರಧಾನ ಕಚೇರಿ ಹೊಂದಿರುವ ಶಿಯಾಬ್ ತಂಗಳ್ ಸೆಂಟರ್ ಫಾರ್ ಹ್ಯುಮ್ಯಾನಿಟಿ ಎಂಬ ಚಾರಿಟಬಲ್ ಸಂಸ್ಥೆಯು ಬಡವರ, ಕೆಳವರ್ಗದವರು ಮತ್ತು ನೆರವಿನ ಅಗತ್ಯವಿರುವ ಜನರಿಗೆ ಅತ್ಯಗತ್ಯ ಚಿಕಿತ್ಸೆ ಮತ್ತು ತುರ್ತು ಸಾಮಗ್ರಿಗಳನ್ನು ನೀಡುತ್ತದೆ. ಕೊಡಗಿನಲ್ಲೂ ಸಂಸ್ಥೆಯ 3 ವ್ಯಾನುಗಳು ಬಡ ಜನರ ಸೇವೆಗೆ ಸನ್ನದ್ಧವಾಗಿವೆ. ರೋಗಿಯ ಮನೆ ಬಾಗಿಲಿಗೆ ಬಂದು ಚಿಕಿತ್ಸೆ ನೀಡುವ ಕಾರ್ಯಕರ್ತರು ವೈದ್ಯಕೀಯ ಸಹಾಯವನ್ನು ಒದಗಿಸುತ್ತಾರೆ. ಇದಕ್ಕಾಗಿ ರೋಗಿಯಿಂದ ಇವರು ಚಿಕ್ಕಾಸನ್ನು ಪಡೆಯುವುದಿಲ್ಲ. ಸರ್, KMCC ಕೇರಳ ಮುಸ್ಲಿಂ ಕಲ್ಚರಲ್ ಸೊಸೈಟಿ ಇದೊಂದು ಸಂಘಟನೆ ಇದೆ. ಶಿಯಾಬ್ ತಂಗಳ್ ಸೆಂಟರ್ ಫಾರ್ ಹ್ಯುಮ್ಯಾನಿಟಿ ಬಡವರಿಗೆ ಹೆಲ್ಪ್ ಮಾಡೋದು, ಪೇಷಂಟಿಗೆ ಹೆಲ್ಪ್ ಮಾಡೋದು ವಿಚಾರದಲ್ಲಿ ಕೂರ್ಗಲ್ಲಿ ಒಂದು 5 ವರ್ಷ ಪ್ರಾರಂಭವಾಗಿದೆ. ಇದು ಈಗ 1000 ಪೇಷಂಟ್ ಇದೆ. ನಮ್ಮ ಹೋಮ್ ಪ್ಯಾಲಿಟಿವ್ ಕೇರ್ ಪೇಷಂಟ್ ಇದೆ ಸರ್. ನಾನು ಅವರಿಗೆಲ್ಲ ಹೋಗಿ ಹೆಲ್ಪ್ ಮಾಡ್ತಾರೆ ಸರ್. ಮತ್ತು ಅವರಿಗೆ ಕಿಟ್ಟು ಮತ್ತು ಬೆಡ್ ಪೇಷಂಟಿಗೆ ಬೆಡ್ಗಳು ಮತ್ತು ವಾಕರು ಇದೆಲ್ಲ ಕೊಡ್ತಾರೆ ಸರ್. ನಾನು ನೀವು ಏನೇನು ಹೆಲ್ಪ್ ಮಾಡ್ತೀರಾ ಪೇಷಂಟ್ಗೆ? ಅವರಿಗೆ ಬೆಡ್ಗಳು ಮತ್ತು ವಾಕರು ಮತ್ತು ಅವರಿಗೆ ಬೇಕಂದರೆ ಮೆಡಿಸಿನ್ಸು ಮತ್ತು ನರ್ಸುಮಾರವರು ಡ್ರೆಸ್ಸಿಂಗ್ ಮಾಡೋದು, ಅವರಿಗೆ ಬೇಕಂದರೆ ಯಾವುದು ಟ್ರೀಟ್ಮೆಂಟ್ ಬೇಕಂದರೆ ಅದು ಕೊಡ್ತಾರೆ ಸರ್. ನಮ್ಮ ಡಾಕ್ಟ್ರು ಇದೆ, ಡಾಕ್ಟ್ರಲ್ಲಿ ಮಾತಾಡಿ ಅವರು ಏನು ಹೇಳ್ತಾರೆ ಆ ಥರ ಕೊಡ್ತಾರೆ ಸರ್ ಅವರಿಗೆ. ರೋಗಿಯು ಯಾವುದೇ ಸ್ಥಿತಿಯಲ್ಲಿದ್ದರೂ ಉಪಶಮನ ಆರೈಕೆ ಮಾಡಲು ಇವರೆಲ್ಲ ತುದಿಗಾಲಿನಲ್ಲಿ ನಿಲ್ಲುತ್ತಾರೆ. ದಯಾಗುಣ, ಮಾನವೀಯತೆ, ಮಮತೆ ತುಂಬಿರುವ ಅಮ್ಮನಂತೆ ಬಂದು ಆರೈಕೆ ಮಾಡುವ ಇವರ ಹೃದಯ ವೈಶಲ್ಯ ನಿಜಕ್ಕೂ ಅಚ್ಚರಿ ತರಿಸುತ್ತದೆ. ದಿಕ್ಕಿಲ್ಲದ ಜನರನ್ನು ಇರುವಷ್ಟು ದಿನವೂ ಅಕ್ಕರೆಯಿಂದ ಆರೈಕೆ ಮಾಡುವ ಇವರು ಒಂದು ಜೀವಕ್ಕೆ ನೆಮ್ಮದಿಯ ದಿನಗಳನ್ನು ಕರುಣಿಸುತ್ತಾರೆ. ರೋಗಿಗೆ ನಡೆದಾಡಲು ಅಗತ್ಯ ಪರಿಕರಗಳು, ವೈದ್ಯಕೀಯ ಮಂಚ ಮತ್ತಿತರ ಅಗತ್ಯ ಸಾಧನೆಗಳನ್ನು ಉಚಿತವಾಗಿ ಒದಗಿಸುತ್ತಾರೆ. ಕೊಡಗಲ್ಲಿ ಈಗ 900 ಪೇಷಂಟ್ನ ನಾವು ನೋಡ್ತಾ ಇದ್ದೀವಿ. 4.5 ವರ್ಷ ಆಯ್ತು ಇದು ಸ್ಟಾರ್ಟ್ ಆಗಿಬಿಟ್ಟು. ಇದರಲ್ಲಿ ಬೆಡ್ ಪೇಷಂಟ್ ಮತ್ತು ಅದೇ ರೀತಿ ಕ್ಯಾಥಿಟ್ರ್ ಹಾಕೋದಾಗಲಿ, ಅದೇ ರೀತಿ ಯೂರಿನ್ ಟ್ಯೂಬ್ ಎಲ್ಲವನ್ನು ನಾವು ಫ್ರೀ ಆಗಿಬಿಟ್ಟು ಅವರಿಗೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಪೇಷಂಟ್ ಪಾಪದವರಿಗೆ ಏನಾದರೂ ಹೆಲ್ಪ್ ಆಗಬೇಕು ಅಂತ ಹೇಳ್ಬಿಟ್ಟು ಅದು ಉದ್ದೇಶದಿಂದ ಇದು ನಡ್ಕೊಂಡು ಬರ್ತಾ ಇದ್ದೀವಿ ಒಂದು ಸಂಘಟನೆಯಿಂದ. ನಮ್ಮದು ಈಗೊಂದು 30 ಮೆಂಬರ್ಸ್ ಇದ್ದಾರೆ ಈಗ ಆಲ್ರೆಡಿ ಕೊಡಗಲ್ಲಿ. ಸೆಂಟ್ರಲ್ ಕಮಿಟಿ ಬಂದುಬಿಟ್ಟು ಬೆಂಗಳೂರು. ಅದೇ ನಮ್ಮದು ಆಫೀಸ್ ಈಗ ಒಂದು ಮಡಿಕೇರಿಯಲ್ಲಿದೆ, ಮತ್ತೊಂದು ವಿರಾಜಪೇಟೆಯಲ್ಲಿದೆ, ಕುಶಾಲನಗರದಲ್ಲಿ. ಯಾರಾದರೂ ನಿಮಗೆ ಫೋನ್ ಮಾಡಿ ಬರ್ತೀರಾ ಅಲ್ಲಿಗೆ ತಕ್ಷಣ? ಹಾಂ, ಅಲ್ಲಿಗೆ ತಕ್ಷಣ ನಾವು ತಲುಪ್ತೀವಿ. ಹೆಲ್ಪ್ಲೆಸ್ ಇದ್ದರೆ ಬರ್ಬೋದು. ಎಲ್ಲ ಹೆಲ್ಪ್ಲೆಸ್ ಇದ್ದರೆ ನಾವು ಅಲ್ಲಿಗೆ ಖಂಡಿತವಾಗಲೂ ಬರ್ತೀವಿ. ಎಮರ್ಜೆನ್ಸಿ ಕೇಸೆಲ್ಲ ಇದ್ದರೆ ಅದು ಸರಿಯಾಗಿಬಿಟ್ಟು ನಾವು ಒಂದು ಪೇಷಂಟ್ ಜೊತೆಗೆ ಹೋದ್ರೆ ಮಾತ್ರ ಅದು ನಮಗೆ ಗೊತ್ತಾಗೋದು. ಈಗ ಹಾಸ್ಪಿಟ್ಲಿಂದ ರಿಟರ್ನ್ ಕಳಿಸಿದ ಪೇಷಂಟ್ಗಳೆಲ್ಲ ಇರ್ತಾರೆ. ಅಂಥ ಪೇಷಂಟ್ಗಳನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಅಂಥ ಪೇಷಂಟ್ಗಳನ್ನೆಲ್ಲ ನೋಡ್ಕೊಂಡು ಬರ್ತಾ ಇದ್ದೀವಿ ನಾವೀಗ ಪಾಪದವ್ರನ್ನ ನೋಡಿ ಸರ್, ಅವರಿಗೆ ಹಾಸ್ಪಿಟಲ್ಗೆ ಹೋಗ್ಲಿಕ್ಕೆ ಆಗಲ್ಲ, ಮತ್ತು ಅವ್ರನ್ನ ನೋಡ್ಕೊಳ್ಳೋರು ಜಾಸ್ತಿ ಜನ ಇರಲ್ಲ, ಅಂಥವ್ರನ್ನ ನೋಡ್ತಾ ಇರೋದು. ಮತ್ತು ಇಂಟೀರಿಯಲ್ ಪ್ಲೇಸ್ ಅಂದರೆ ಅವರಿಗೆ ಹಾಸ್ಪಿಟಲ್ಗೆ ಹೋಗ್ಲಿಕ್ಕೆ ಕಷ್ಟ ಇರುತ್ತೆ. ಹುಳ ಆಗಿದ್ದ ಪೇಷಂಟ್ ಸಹ ಇರುತ್ತಾರೆ. ಇದು ಡಯಾಬಿಟಿಸ್ ಎಲ್ಲ ಆಗಿ ಗ್ಯಾಂಗ್ರೀನ್ ಎಲ್ಲ ಆದರೆ ಅಂಥವ್ರನ್ನ ನೋಡ್ಕೊಳ್ಳೋರು ಇರಲ್ಲ. ಅಂಥವರಿಗೆ ನಾವು ಹೋಗಿ ಟ್ರೀಟ್ಮೆಂಟ್ ಮಾಡ್ತೀವಿ. ನಿಮಗೆ ಎಲ್ಲಿಯಾದರೂ ಈ ಕೆಲಸ ಬೇಡ ಆಗಿತ್ತು ಅಂತ ಅನಿಸಿದೆಯಾ? ಇಲ್ಲ ಸರ್, ಇಲ್ಲ. ಇದೊಂದು ಪ್ರೀತಿಯಿಂದ ನೋಡ್ಕೊಳ್ತೀರಿ, ಮನೆಯವ್ರ ಥರ ನೋಡ್ಕೊಳ್ತೀರಿ. ಹೌದು ಸರ್. ಈ ಸಂಘಟನೆಗೆ ಸೇರಿದ್ದಕ್ಕೆ ನಿಮಗೆ ಏನು ಅನಿಸುತ್ತೆ? ಏನಿಲ್ಲ ಸರ್, ಇದು ಒಂದು ಪುಣ್ಯದ ಕೆಲಸ ಅಂತಲೇ ಅಂದ್ಕೊಂಡಿದ್ದೀವಿ. ಯಾಕೆಂದರೆ
ಅವರು ಒಂದು ಬ್ಲೆಸ್ಸಿಂಗ್ ಮಾಡ್ತಾರಲ್ಲ ನಮಗೆ, ಅದೇ ಸಾಕು ಅಂತ. ಸಂಸ್ಥೆಯು ಕೊಡಗಿನ ವೃದ್ಧಾಶ್ರಮಗಳು ಮತ್ತು ಹಾಸಿಗೆ ಹಿಡಿದ ಅನೇಕ ಮಂದಿಯೂ ಸೇರಿದಂತೆ ಸುಮಾರು 900ರಷ್ಟು ರೋಗಿಗಳ ಆರೈಕೆ ಮಾಡುತ್ತಿದೆ. ಜಾತಿ ಧರ್ಮಗಳ ಮಧ್ಯೆ ಕುಜ್ಜವಾಗುತ್ತಿರುವ ಸಮಾಜ, ಹಣದ ಹಿಂದೆ ಓಡಾಡುವ ಜನರು, ದ್ವೇಷ ಅಸೂಯೆಗಳಲ್ಲೇ ಮುಳುಗಿರುವವರ ಮಧ್ಯೆ ಅಸಹಾಯಕ ಜೀವಗಳಿಗಾಗಿ ಮಿಡಿಯುತ್ತಾ ತಮ್ಮ ಜೀವನ ಸಾರ್ಥಕಪಡಿಸಿಕೊಳ್ಳುವುದಕ್ಕಾಗಿ ಮಿಡಿಯುವ ಶಿಯಾಬ್ ತಂಗಾಳ್ ಹ್ಯುಮ್ಯಾನಿಟಿ ಸೆಂಟರ್ನಂಥ ಮಾನವೀಯ ಸಂಸ್ಥೆ ನೀಡುವ ಸೇವೆ ನಿಜಕ್ಕೂ ಆದರ್ಶವಾದುದು ಅಲ್ಲವೇ? ಚಿತ್ತಾರ ನ್ಯೂಸ್, ಮಡಿಕೇರಿ.